ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾನೇ ರುಚಿಯಾಗಿರುವಂತಹ ಮೊಳಕೆ ಹುರುಳಿಕಾಳು ಸಾಂಬಾರ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಈ ರೀತಿ ಮೊಳಕೆ ಹುರುಳಿಕಾಳು ಸಾಂಬಾರ್ ಮಾಡಿಕೊಂಡು ಊಟ ಮಾಡಿದ್ರೇ ಅದರ ಸೊಗಸು ಸವಿ ಗೊತ್ತಾಗೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಮೊಳಕೆ ಹುರುಳಿಕಾಳು ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಅರ್ಧ ಕೆಜಿ ಮೊಳಕೆ ಹುರುಳಿಕಾಳನ್ನ ತೊಗೊಂಡಿದ್ವಿ. ಇದನ್ನ ಮನೆಯಲ್ಲೇ ನೆನೆಸಿಟ್ಟು ಮೊಳಕೆ ಬರೆಸಿರೋ ಅಂಥದ್ದು. ಮೊದಲಿಗೆ ನಾವಿಲ್ಲಿ ಕುಕ್ಕರ್ಗೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀವಿ. ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ನಂತರ 1 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಮೊಳಕೆ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಇದನ್ನ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆನಲ್ಲೇ. ಮೊಳಕೆ ಹುರುಳಿ ಕಾಳನ್ನ ಕುಕ್ಕರ್ನಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ಪಾತ್ರೆನಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಪಾತ್ರೆನಲ್ಲಾದ್ರೆ ಹುರುಳಿಕಾಳು ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕೊಂಡ್ರೆ ಬೇಗನೆ ಆಗುತ್ತೆ. ಈಗ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಮತ್ತೆ ಉಪ್ಪು ಕೂಡ ಚೆನ್ನಾಗಿ ಕಾಳಿಗೆಲ್ಲ ಹಿಡ್ಕೊಳ್ಳುತ್ತೆ. ಟೋಟಲ್ ಆಗಿ 1-2-3 ನಿಮಿಷ ಫ್ರೈ ಮಾಡ್ಕೊಂಡಾಯ್ತು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಕಾಳು ಮುಳುಗುವಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಇಷ್ಟನ್ನ ಹಾಕ್ಕೊಂಡ್ರೆ ಸಾಕು. ಇಷ್ಟು ನೀರನ್ನ ಹಾಕಿ ನಾವು ಮಸಾಲೆ ರುಬ್ಬೋವರೆಗೂ ಬೇಯಿಸೋದಕ್ಕೆ ಬಿಟ್ಬಿಡ್ಬೇಕು. ಈಗ ಇದ್ರ ಜೊತೆಗೇನೆ 4 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀವಿ. ಟೊಮೊಟೊನ ಕಟ್ ಮಾಡ್ದಲೆ ಹಾಗೆ ಹಾಕ್ಕೊಳ್ಬೇಕು. 5 ನಿಮಿಷ ಬೇಯಿಸ್ಕೊಂಡ ನಂತರ ಟೊಮೊಟೊನ ತೆಗೆದು ನಾವು ರುಬ್ಕೊಳ್ಬೇಕು. ಈಗ 5 ನಿಮಿಷ ಆಗಿದೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಬಹುದು ಟೊಮೊಟೊ ಸಿಪ್ಪೆ ಎಲ್ಲ ಓಪನ್ ಆಗಿದೆ ನೋಡಿ. ಈ ರೀತಿ ಬೇಯಿಸ್ಕೊಳ್ಬೇಕು. ಬೇಯಿಸಿರೋ ಅಷ್ಟು ಟೊಮೊಟೊನ ತಗೊಂಡು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಟೊಮೊಟೊನ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಸಾಂಬಾರ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಹಸಿ ಟೊಮೊಟೊನೇ ಹಾಕ್ಕೊಂಡು ರುಬ್ಬಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಟೊಮೊಟೊನ ತಗೊಂಡ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಬಿಟ್ಟು ಕಾಳು ಬೇಯಿಸೋದಕ್ಕೆ ಬಿಟ್ಬಿಡಬೇಕು. ಈಗ ಮಿಕ್ಸರ್ ಜಾರ್ನಲ್ಲಿ ಟೊಮೊಟೊ ಜೊತೆಗೆ 2 ಬೆಳ್ಳುಳ್ಳಿ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. 1 ಗರಿಯಷ್ಟು ಕರಿಬೇವಿನ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ 2 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಳ್ಬೇಕು. 5-6 ಲವಂಗ, ಸ್ವಲ್ಪ ಚಕ್ಕೆ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 3/4 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ಬೇಕು. ಖಾರನ ತುಂಬ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬಹುದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ ಈ ರೀತಿ ಸಾಫ್ಟ್ ಆಗಿ ಮಸಾಲೆನ ರುಬ್ಕೊಳ್ಬೇಕು. ಈಗ ರುಬ್ಕೊಂಡಿರೋ ಮಸಾಲೆನ ಬೇಯ್ತಾ ಇರೋ ಹುರುಳಿಕಾಳಿಗೆ ಹಾಕ್ಕೊಳ್ತಾ ಇದ್ದೀವಿ. ಮಸಾಲೆನ ಹಾಕ್ಕೊಂಡ ನಂತರ ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಒಂದ್ಸರಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿನೂ ಕೂಡ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈಗ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ರೀತಿಯಾಗಿ ನಾವು ಹೇಳಿದ ಎಲ್ಲ ಮಸಾಲೆನ ಹಾಕ್ಕೊಂಡು ರುಬ್ಕೊಂಡು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ಮಾಡ್ಕೊಂಡು ನೋಡಿ ಈ ರೀತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು, ಪರ್ಫೆಕ್ಟ್ ಆಗಿದೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ಜಸ್ಟ್ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಬಿಸಿ ಬಿಸಿಯಾದಂತಹ ಮತ್ತು ರುಚಿಯಾದಂತಹ ಮೊಳಕೆ ಹುರುಳಿಕಾಳು ಸಾಂಬಾರ್ ರೆಡಿ. ನಾವು ಒಗ್ಗರಣೆಗೆ ಹಾಕ್ಕೊಂಡಿರೋ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ನೋಡಿ, ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಸಾಂಬಾರು. ಇದನ್ನು ಒಂದ್ಸರಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ನಾವು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಥವಾ ರೈಸ್ ಜೊತೆಗೆ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಮಾಡೋದು ಅಂತ. ನೀವೆಲ್ಲರೂ ಈ ರೀತಿ ಮಾಡಿಕೊಂಡು ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.